ಇವತ್ತಿನ ದಿನ ನಾವು ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೀನು ಪೀಸ್ಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದನ್ನು ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೀರಲ್ಲಿ ನೆನೆಸಿ, ಒಂದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಸಣ್ಣಕ್ಕೆ ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿರಿ. ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಒಂದು ಚಿಟಿಕೆ ಗರಂ ಮಸಾಲ ಹಾಕಿ, ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮೆಣಸು ಒಂದು 5 ಕಾಳು ಹಾಕಿ, ಜೀರಿಗೆ ಒಂದು 10 ಕಾಳು ಹಾಕಿ ಜೀರ್ಣ ಆಗಲಿ ಅಂತ ಅಷ್ಟೇ. ಎಲ್ಲ ಹುರಿದಿದ್ದೀವಲ್ಲ ಅದರೊಳಗಡೆನೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ಸ್ವಲ್ಪ ಚಿಟಿಕೆಯಷ್ಟು ಮೆಂತ್ಯ ಪೌಡರ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಬಾಣಲೆ ಇಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವು ಮತ್ತು ಈ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿ ಇರಲಿ, ಸ್ವಲ್ಪ ತೆಳು ಬೇಕಂದರೆ ತೆಳುಗೆ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡು ಅದನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಲಿ. ಈ ರೀತಿ ಫಿಶ್ನ ಒಂದು ಸಾರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತ ಇದೇ ರೀತಿ ಮಾಡ್ಕೊಳ್ತೀರಾ. ನನಗೂ ತುಂಬ ಸಾರಿ ಮಾಡಿ ಚೆನ್ನಾಗಿಲ್ಲ ಅನ್ನಿಸ್ತಿತ್ತು. ಈ ಥರ ಮಸಾಲೆ ಇಟ್ಟು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಸಾರನ್ನ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತೀರಾ. ಈ ರೀತಿ ಒಂದು ಸಾರಿ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಸಾಲೆ ಚೆನ್ನಾಗಿ ಕುದ್ದ ಮೇಲೇ ಮೀನು ಹಾಕಬೇಕಾಗುತ್ತೆ. ಚೆನ್ನಾಗಿ ಅದು ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೀನು ಹಾಕಿ 10 ನಿಮಿಷಕ್ಕಷ್ಟೇ ಆಫ್ ಮಾಡಬೇಕಾಗುತ್ತೆ. ಅದರಿಂದ ಇದನ್ನು ಚೆನ್ನಾಗಿ ಕುದಿ ಬರಲಿ. ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ. ಈಗ ಚೆನ್ನಾಗಿ ಕುದ್ದಿದೆ. ಈಗ ಫಿಶ್ನ ಅದರೊಳಗಡೆ ಒಂದೊಂದೇ ಹಾಕ್ಕೋಬೇಕಾಗತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ನೀವು ಇದೇ ಮಸಾಲೆ ಚೆನ್ನಾಗಿದೆ. ನಾವು ಮೀನು ಸಾರನ್ನ 2-3 ರೀತಿ ಮಾಡ್ತೀವಿ. ಇದು ಒಂದು ರೀತಿ, ಇನ್ನೊಂದು ರೀತಿ ತೋರಿಸ್ತೀನಿ ಯಾವಾಗಲೂ ನೋಡಿ. ಹುಣಸೆ ಹಣ್ಣು ನೀರಲ್ಲಿ ನೆನೆಸಿದ್ದೆ ಫಿಶ್ನ ಒಂದೊಂದೇ ತೆಗೆದು ನಿಧಾನಕ್ಕೆ ಹಾಕಿ ಸ್ವಲ್ಪ ಸಿಮ್ ಮಾಡಿ, ತುಂಬ ಜಾಸ್ತಿ ಉರಿ ಇಟ್ಟೇನು ಬೇಯಿಸಬೇಡಿ. ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಮೀನು ತುಂಬಾ ಬೇಗ ಬೇಯುತ್ತೆ. ಮೀನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಮಟನ್ ಮತ್ತು ಚಿಕನ್ಗಿಂತ ಫಿಶ್ ತುಂಬಾ ಒಳ್ಳೆಯದು, ಮಕ್ಕಳು ಕೂಡ ಒಳ್ಳೆಯದು. ನಾನು ಹಿಂದಿನ ವಿಡಿಯೋದಲ್ಲಿ ಫಿಶ್ ತವಾ ಫ್ರೈನ ಮಾಡಿ ತೋರಿಸಿದ್ದೀನಿ, ಅದು ಬೇಕಾದರೆ ನೋಡಿ. ತುಂಬಾ ಚೆನ್ನಾಗಿತ್ತು ಅವತ್ತು. ಆವತ್ತಿನ ದಿನವೇ ನಾನು ಈ ಸಾಂಬಾರು ಕೂಡ ಅರ್ಧ ಫ್ರೈಗೆ ತೊಗೊಂಡೆ, ಅರ್ಧ ಸಾಂಬಾರು ಮಾಡೋದಕ್ಕೆ ತೊಗೊಂಡೆ. ಒಂದು 4 ಜನ ಇರೋದ್ರಿಂದ ನಾನು ಆ ರೀತಿ ಅರ್ಧ ಮಾಡಿಕೊಂಡೆ. ನಿಮ್ಗೇನಾದ್ರು ಜಾಸ್ತಿ ಜನ ಇದ್ದಾರೆ ಅಂತಂದರೆ ನಿಮ್ಗೆಷ್ಟು ಬೇಕು ಫಿಶ್ ಎಷ್ಟಿದೆ ಅದು ನೋಡ್ಕೊಂಡು ಮಸಾಲೆ ಹಾಕ್ಕೊಳ್ಳಿ. ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ನೋಡಿ. ಸಣ್ಣ ಉರಿಯಲ್ಲೇ ಕುದಿಬೇಕು. ಇದು ತುಂಬ ಸೌಟ್ ಆಡಿಸ್ಬೇಡಿ. ಸ್ಪೂನಲ್ಲಿ ತುಂಬ ತಿರುಗಿಸ್ತಾ ಇದ್ದರೆ ಅದು ಸ್ವಲ್ಪ ಓಪನಾಗಿ ಒಡ್ಕೊಂಡಂಗೆ ಆಗ್ಬಿಡುತ್ತೆ, ಪೀಸ್ ಆಗಿಬಿಡುತ್ತೆ. ನಿಧಾನಕ್ಕೆ ತಿರುಗಿಸಿ ಅದನ್ನ. ಒಂದೊಂದೇ ಫಿಶ್ನ ನಿಧಾನಕ್ಕೆ ತಿರುಗಿಸಿ ಬೇಯಿಸಿ. ಮೀನು ಹಾಕಿದ್ಮೇಲೆ 10 ನಿಮಿಷ ಸಾಕಾಗುತ್ತೆ. ಸ್ವಲ್ಪ ಕೈಯಲ್ಲಿ ಈ ರೀತಿ ನೋಡಿ ಬೆಂದಿದ್ರೆ ಸಾಕು. ತುಂಬ ಜಾಸ್ತಿ ಉರಿ ಮಾಡಿ ತುಂಬ ಹೊತ್ತು ಬೇಯೋಕ್ಕೆ ಬಿಡಬೇಡಿ, ಚೆನ್ನಾಗಿರಲ್ಲ ಅದು. ಬೇಗ ಬೆಂದೋಗುತ್ತೆ ಮೀನು. ಮೀನು ಸಾರು ಹೆಂಗಪ್ಪ ಮಾಡೋದು ನನಗೆ ಬರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಕೂಡ ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಕೇಳಿ ಯಾವ ಥರ ಮಾಡೋದು ಅಂತ ಎಲ್ಲರೂ ಹೇಳಿದ್ನ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೆ. ನನಗೆ ಈ ಮಸಾಲೆ ಗೊತ್ತಾದ ಮೇಲೆ ನಾನು ಇದೇ ರೀತಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಕೈಯಲ್ಲಿ ಈ ಥರ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು. ತುಂಬಾ ಚೆನ್ನಾಗಾಗಿದೆ. ನಾನು ಫಿಶ್ ಫ್ರೈ ಮತ್ತು ಸಾಂಬಾರು ಒಂದೇ ದಿನ ಮಾಡಿದ್ರಿಂದ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ. ಫ್ರೈ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಇತ್ತು. ಸಾಂಬಾರು ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿದ್ಮೇಲೆ ಹೇಳಿ ಹೇಗಿತ್ತು ಅಂತ. ನೀವು ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ. ಅದೇ ರೀತಿ ನಾನು ಕೂಡ ಮಾಡ್ತೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ನಮಗೆ ತುಂಬಾ ಇಷ್ಟ ಆಯಿತು ಮೀನು ಸಾರು ಮತ್ತು ಮೀನು ಫ್ರೈ.